ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ನೀಗಿಸು ಬಾಡಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದವೋ ಬ್ರಹ್ಮಾನಂದ ಓಂಕಾರ ಸಾಕಾರ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ನಗುವ ಮನಸ್ಸೇ ಸಾಕು ನಮಗೆ ಹಗಲು ಕನಸೇ ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ತಂದೆ ತಾಯೇ ದೈವ ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು ಕನ್ನಡಿಯಂತೆ ಅಂತರಂಗ ಮಾಡು ದಯೆ ತೋರೋ ಧರಣಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿ ಮತ್ತೊಮ್ಮೆ
ನನ್ನ ಎಲ್ಲ ಬಂಧು ಭಗಿನಿಯರಿಗೆ ನನ್ನ ಆತ್ಮೀಯ ವಂದನೆಗಳು. ದೂರದ ಊರಿಂದ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಬೈಲಹೊಂಗಲ, ಚಿಕ್ಕೋಡಿ, ರಾಯಬಾಗ ಮತ್ತು ಉಗಾಳ ಇತರ ದೂರದ ಊರುಗಳಿಂದ ಎಲ್ಲ ಸ್ನೇಹಿತರು, ವಿದ್ಯಾರ್ಥಿ ಬಂಧುಗಳು ತಾವೆಲ್ಲರೂ ನಮ್ಮ ಒಂದು ಆತ್ಮೀಯ ತೆರೆಗೆ ಹೋಗ್ಬಿಟ್ಟು ತಾವೆಲ್ಲ ಇಲ್ಲಿ ಬಂದಿದ್ದಾರೆ. ತಮಗೆ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಹಾಗೂ ಸಾಂಗ್ಲಿ ಸಮಸ್ತ ಬಂಧುಗಳ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆ ಹಾಗೂ ಮನದಾಳದ ಆಮಂತ್ರಣ. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗಿದೆ, ಸ್ವಲ್ಪ ಲೇಟ್ ಆಗಿದೆ. ನನ್ನ ಧರ್ಮಪತ್ನಿ ಎಲ್ಲಿದ್ದಾಳೆ ಇನ್ನೂ ಕಾಣಿಸ್ತಾ ಇಲ್ಲ. ಎಲ್ಲಿದೆಮ್ಮ ಸಂಗೀತ, ಬೇಗ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ ನಿನ್ನೆಗಾಗಿ. ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಆದರದಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಗಿಡವನ್ನ ನೆಡೋಣ, ಮರವಾಗಿ ಬೆಳೆಸೋಣ, ತಂಪಾದ ಗಾಳಿಯ ಸವಿಯೋಣ, ಪರಿಸರ ಮಾಲಿನ್ಯವ ತಡೆಯೋಣ, ಬತ್ತಿ ಹೋಗುತ್ತಿರುವ ಭೂಮಿಯನ್ನು ಹಚ್ಚ ಹಸಿರಾಗಿಸೋಣ, ಸಸಿಗೆ ನೀರುಣಿಸಲು ಗಣ್ಯರು ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಆಗಮಿಸಿ ಸಸಿಗಳಿಗೆ ನೀರು ಉಳಿಸುವ ಮೂಲಕ ಈ ಸೈಡ್ ಹೋಗಿ ಮೇಡಮ್ ಮುಂದೆ ನೋಡ್ರಿ ಸರ್, ಮುಂದೆ ನೋಡ್ರಿ. ಹಾಗೆ ಮೇಡಮ್ ಸರ್. ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತ. ಅದರಂತೆ ಈ ಒಂದು ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಒಂದು ಭಕ್ತಿಗೀತೆಯ ಮೂಲಕ ಪ್ರಾರಂಭಿಸೋಣ. ಭಕ್ತಿಗೀತೆಯನ್ನು ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ನಮ್ಮ ಆತ್ಮೀಯ ಶ್ರೀ ವಿಶಾಲ್ ಸಾಂಗ್ಲಿಯವರು. ನಮಃ ಪ್ರಣವಾಯ ಶುದ್ಧ ಜ್ಞಾನೇಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ.
ವಾತ್ಸಲ್ಯದ ಕೈತುತ್ತು ನೀಡಿದ ಆ ಮಹಾತಾಯಿ ಶ್ರೀಮತಿ ಸೇವಂತಾಬಾಯಿ ಹಾಗೂ ಎಲೆಮರಿಯ ಕಾಯಿಯಂತೆ, ಕಲ್ಲಿನಲ್ಲಿ ಅಡಗಿರುವ ಜಿಂಕೆಯಂತೆ, ಹಾಲಿನಲ್ಲಿ ಅಡಗಿರುವ ಬೆಣ್ಣೆಯಂತೆ ಇವರಿಬ್ಬರ ಹೆಮ್ಮೆಯ ಮಗನೇ ಶ್ರೀ ಸುರೇಶ್ ಕೆಂಪಣ್ಣ ಸಾಂಗ್ಲೀರವರು. ಇವರ ಬಗ್ಗೆ ಕಿರು ಪರಿಚಯ ಹಾಗೂ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಪೂಜ್ಯ ತಂದೆಯವರಿಗೆ ಕೇಳಿಕೊಳ್ಳುತ್ತೇನೆ. ಸೇವಂತಾಬಾಯಿಯವರನ್ನ ವೇದಿಕೆಯ ಮೇಲೆ ಆಗಮಿಸಿ ಅವರ ಪಾದ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗುವುದು. ಬಂಧುಗಳೇ ಹಾಗೂ ಊರಿನ ನನ್ನ ಸಮಸ್ತ ನಾಗರಿಕರೇ, ಈ ಕಾರ್ಯಕ್ರಮಕ್ಕೆ ತಮಗೆ ನಾನು ಶ್ರೀಯುತ ಸಾಂಗ್ಲಿಯವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಾದ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಇಷ್ಟು ಭವ್ಯವಾಗಿ ನಡೆಯಬೇಕಾದ್ರೆ ಮಾತೋಶ್ರೀಯವರಿಗೆ ಹೂವಿನ ಹಾರವನ್ನ ಹಾಕಿ ಸರ್ ಹಾರ್ ಕರೆಕ್ಟ್ ಮಾಡ್ರಿ. ತಾಯಿ ಹೆಸರು ಬರುತ್ತೆ. ಜೀವನ ಇರೋ ತನಕ ಗುರು ಕೊಟ್ಟ ವಿದ್ಯೆ ಬರುತ್ತೆ.
ತಾಯಿಯ ಋಣ ಅಮೂಲ್ಯವಾದದ್ದು. ತನ್ನ ಕರ್ತವ್ಯದಲ್ಲಿ ತನ್ನ ಮಡಿಲಲ್ಲಿ ಜನ್ಮವೆತ್ತಿರುವಂತ ಅವರನ್ನ ಸುಸಂಸ್ಕೃತ ಮಾಡಿದಂತ ಒಂದು ಪುಣ್ಯ ತಾಯಿದು. ಅವರ ಕಾರ್ಯದ ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ಸಾಲದು, ತಾಯಿಯ ಋಣ ತೀರಿಸಲಿಕ್ಕೆ ಆಗೋದಿಲ್ಲ. ಅಂತ ತಾಯಿಯನ್ನ ಹೃದಯ ತುಂಬಿ ಸನ್ಮಾನಿಸುತ್ತಿರುವ ಶ್ರೀ ದಂಪತಿಯವರಿಗೆ ಶರಣ್ ಮತ್ತು ಸಮೃದ್ಧಿ. ಶರಣ್ ಈಗಾಗಲೇ MBBS ಅನ್ನು ಮುಗಿಸಿದ್ದಾರೆ. ಸಮೃದ್ಧಿ ಈಗಾಗಲೇ MBBS ನಲ್ಲಿ 3ನೇ ವರ್ಷವನ್ನ ಕಲಿತಾ ಇದ್ದಾಳೆ. ಅತ್ಯಂತ ಅನ್ಯೂನ್ಯವಾದಂತ ಚಿಕ್ಕ ಕುಟುಂಬ ಅನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೆಲ್ಲಕ್ಕೂ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಶರಣ ದಂಪತಿಗಳಾಗಿರುವಂತ ಕೆಂಪಣ್ಣ ಮತ್ತು ಸೇವಂತಾಬಾಯಿಯ ಒಂದು ಕೃಪಾ ಆಶೀರ್ವಾದವೇ ಇದಕ್ಕೆ ಕಾರಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಸ್ತ ನನ್ನ ಗುರು ಹಿರಿಯರಿಗೆ, ಬಂಧುಗಳಿಗೆ, ಆತ್ಮೀಯ ಮಿತ್ರರಿಗೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನ ಕೋರಿ ನಾನು ಈ ಕಾರ್ಯಕ್ರಮಕ್ಕೆ ಸಾಕ್ತಾ ಇದ್ದೇನೆ. ನಹಿ ಜ್ಞಾನಿನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದಂತ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂಥ ಪವಿತ್ರವಾದಂತ ಜ್ಞಾನವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಏನಾಗ್ತಾ ಇದ್ದಾರಪ್ಪ ಅಂದ್ರೆ ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಉನ್ನತಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅಂಥ ಒಂದು ಶಿಕ್ಷಣವನ್ನ ಪಡೆದಂತ ಶ್ರೀ ಸಾಂಗ್ಲಿಯವರು 1965 ಸೆಪ್ಟೆಂಬರ್ 1ರಂದು ಶರಣ ಕೆಂಪಣ್ಣ ಮತ್ತು ಸೇವಂತಾಬಾಯಿ ಎಂಬ ಪುಣ್ಯ ದಂಪತಿಗಳ ಉದರದಲ್ಲಿ 6ನೆಯ ಮಗನಾಗಿ ಜನ್ಮ ತಾಳ್ತಾ ಇದ್ದಾರೆ. ಶರಣ ದಂಪತಿಗಳಿಗೆ ಒಟ್ಟು 7 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಕಳು. ಹಿರಿಯವರು ಸಹಿತ ನಾಗೇಶಣ್ಣ ಅಂತ, ಅವರು ಸಹಿತ BSNL ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತಿಯಾಗಿದ್ದಾರೆ. 2ನೇಯವರು ಶಂಕರ್ ಸಾಂಗ್ಲಿ ಅಂತ, ಅವರು ಸಹಿತ BA ಪದವಿಯನ್ನು ಪಡೆದುಕೊಂಡು ಈಗ ಬೆಂಗಳೂರಿನಲ್ಲಿ ಇದ್ದಾರೆ. ಆದರೆ ಸುದೈವ ಅವರ ಮಗಳು ಇವತ್ತು ವಿಧಾನಸೌಧದಲ್ಲಿ ಸೆಕ್ರೆಟರಿಯೇಟ್ ಆಫೀಸ್ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 3ನೇಯವರು ಅರ್ಜುನ ಸಾಂಗ್ಲಿ KSRTCಯಲ್ಲಿ ಅವರು ಸಹಿತ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. 4ನೇಯವರು ಶ್ರೀ ಸಾಂಗ್ಲಿಯವರು. ಅವರ ಮತ್ತು ನನ್ನ ನಡುವೆ ಒಡನಾಟವನ್ನ ಸ್ವಲ್ಪ ನನ್ನ ಅವಲೋಕನ ಮಾಡಿದಾಗ ಜೊತೆಯಾಗಿ ನಾವು ಕಲಿತವರು. ನಮ್ಮ ಪ್ರಾಥಮಿಕ ಶಾಲೆ ಇದೇ ಸಿಂಧಿ ಕುರುಬೆಟ್ಟ ಗ್ರಾಮೇಶ್ವರ ಶಾಲೆಯಲ್ಲಿ ಮುಗಿಯಿತು. SSLC ಮುಕ್ತಾಯವಾದ ಮೇಲೆ ಅಣ್ಣನಿಂದ ಬೆಳಗಾವಕ್ಕೆ ಹೋಗಿ ಬೆಳಗಾವದಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮಾಡಿ 1992 ಡಿಸೆಂಬರ್ 2ರಂದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಅವರು ಅಬಕಾರಿ ಇಲಾಖೆಯಲ್ಲಿ ಸ್ಟೆನೋಗ್ರಾಫರ್ ಆಗಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದರು. 2000ರಲ್ಲಿ ಅವರು ಇನ್ಸ್ಪೆಕ್ಟರ್ ಆದರು. 2014ರಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಪ್ರಮೋಷನ್ ಅನ್ನು ಪಡೆದು ಅಲ್ಲಿಂದ ಅನೇಕ ಜನರಿಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ, ನಿರ್ಗತಿಕ ಜನರಿಗೆ ಆಶ್ರಯದಾತರಾಗಿದ್ದಾರೆ. ಇಷ್ಟೆಲ್ಲ ತನ್ನ ಕಾರ್ಯಚಟುವಟಿಕೆಯ ಮೂಲಕ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಆ ಲಿಸ್ಟ್ ಪ್ರಕಾರ ನಿಮ್ಮನ್ನು ವೇದಿಕೆ ಮೇಲೆ ಕರೆಸಿ ಶ್ರೀಯುತರಿಗೆ ಸನ್ಮಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ದಯವಿಟ್ಟು ಅಲ್ಲಿ ತನಕ ತಾವು ಆಸೀನರಾಗಬೇಕು. ಈ ಕಡೆ ಬೇರೆ ಕೂರ್ಚೇವೆ. ಸಮಾಜಮುಖಿಯಾಗಿ ತನ್ನ ಸೇವೆಯನ್ನ ಅರ್ಪಣೆ ಮಾಡಿದ್ದಾರೆ. ಹೀಗಾಗಿ ತನ್ನ ಸೇವಾ ಅವಧಿಯಲ್ಲಿ ಮಾಡಿರುವಂತ ಕಾರ್ಯ ಅವರನ್ನ ಈ ಮಟ್ಟಕ್ಕೆ
ಈ ಒಂದು ಕಾರ್ಯಕ್ರಮದ ಒಂದು ಘನತೆಗೆ ಏನಾಗಿದೆಪ್ಪ ಅಂದ್ರೆ ಮೆರುಗು ತರಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಹೇಳ್ತಲ್ಲ, ನಾವು ಮಾಡಿದ ನಮ್ಮ ಕರ್ಮ ನಮ್ಮ ಬೆನ್ನ ಹಿಂದೆ ಕಾಪಾಡ್ತಾ ಇದೆ, ಬೆನ್ನ ಹಿಂದಿರ್ತಾ ಇದೆ. ನಾವು ಮಾಡಿದ ಕರ್ಮ, ನಾವು ಒಳ್ಳೆಯ ಕೆಲಸ ಮಾಡಿದ್ವಿ ಅಂದ್ರೆ ಒಳ್ಳೆಯ ಫಲವನ್ನು ಅನುಭವಿಸ್ತೀವಿ, ಕೆಟ್ಟ ಕೆಲಸವನ್ನ ಮಾಡಿದರೆ ಕೆಟ್ಟ ಫಲವನ್ನು ಅನುಭವಿಸ್ತಾ ಇದೆ. ಅದಕ್ಕೆ ನಮ್ಮ ಕರ್ಮ ನಮ್ಮನ್ನ ಕಾಪಾಡ್ತಾ ಇದೆ. ಅಂತ ಒಂದು ಒಳ್ಳೆಯ ಕರ್ಮದ ದಾರಿಯಲ್ಲಿ ಸಾಗಿರುವಂತ ಸುರೇಶ್ ಸಂಘವಿಯವರು ಇವತ್ತು ಇಂಥ ಒಂದು ಮಹತ್ತರವಾದಂಥ ಕಾರ್ಯಕ್ರಮಕ್ಕೆ ಏನಾಗಿದ್ದಾರಪ್ಪ ಅಂದ್ರೆ ಸಾಕ್ಷಿಯಾಗಿದ್ದಾರೆ. ಅವರ ನಿವೃತ್ತಿ ಜೀವನ ಏನಾಗ್ಲಿಪ್ಪ ಅಂದ್ರೆ ಸುಖಮಯವಾಗಿರಲಿ, ಸಂತೋಷದಾಯಕವಾಗಿರಲಿ. ಅವರು ಸದಾ ನಿತ್ಯವಾಗಿ ಚಿಲುಮೆಯ ತರ ಹಾಗೆ ಚಿಮ್ಮುವ ಹಾಗೆ ಇರಲಿ. ಯಾರಾದರೂ ಇವರಿಗೆ ಇವತ್ತು ಇವರು ರಿಟೈರ್ಮೆಂಟ್ ಆಗಿದ್ದಾರೆ ಅಂತ ಅನ್ನಂಗಿಲ್ಲ. ಅವರು ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಅಂತ ಒಂದು ಯೂಟ್ಯೂಬ್ ಇದೆ, ಅದರಲ್ಲಿ ಹೋಗಿ ನಾವು ನೋಡಿದೀವಪ್ಪ ಅಂದ್ರೆ ಅವರು ಮಾಡುವಂತ ಒಂದು ಹಾಸ್ಯ ಆಗಲಿ, ನೃತ್ಯ ಆಗಲಿ, ಅಥವಾ ಇನ್ನಿತರ ಚಟುವಟಿಕೆಗಳಾಗಲಿ ನೋಡಿದ್ರೆ ಅವ್ರನ್ನ ಯಾರು ರಿಟೈರ್ಡ್ ಆಗಿದಾರಂತ ಭಾಸವಾಗೋದಿಲ್ಲ. ಅಷ್ಟು ಚಟುವಟಿಕೆಯಿಂದ ಚಿಲುಮೆಯಿಂದ ಏನಾಗಿದ್ದಾರಪ್ಪ ಅಂದ್ರೆ ಕಾರ್ಯದಲ್ಲಿ ಮಗ್ನರಾಗ್ತಾರೆ. ಯಾವುದೇ ಕಾರ್ಯವನ್ನು ಮಾಡಲಿ ಅದು ವ್ಯವಸ್ಥಿತವಾಗಿ ಮಾಡುವಂತ ಒಂದು ಗುಣ, ಔದಾರ್ಯ ಅವರಲ್ಲಿದೆ. ಹೀಗಾಗಿ ನಾನು ಇವತ್ತು ಈ ಸಮಾಜಕ್ಕೆ, ಸಿಂಧಿ ಕುರುಬೆಟ್ಟ ಸಮಾಜಕ್ಕೆ, ನಾನು ಈ ಸಮಾಜದಲ್ಲಿ ಜನ್ಮ ತಾಳಿದ್ದೀನಿ. ನನ್ನ ತಂದೆ ತಾಯಿಗಳು ಈ ಸಮಾಜದಲ್ಲಿ ಬದುಕಿ ಹೋಗಿದ್ದಾರೆ. ಈ ಸಮಾಜದ ಋಣವನ್ನು ತೀರಿಸಬೇಕನ್ನುವಂತ ಒಂದು ಮಹದಾಸೆಯಿಂದ ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಮಿತ್ರರಿಗೆ ಹಾಗೂ ಸಂಬಂಧಿಕರಿಗೆ ಒಂದು ಔತಣಕೂಟವನ್ನ ಮಾಡಿದ್ದಾರೆ. ಬೀಳ್ಕೊಡೋ ಸಮಾರಂಭದ ನಿಮಿತ್ತ, ಆ ಔತಣಕೂಟದ ನಿಮಿತ್ತವಾಗಿ ನಾನು ಸಿಂಧಿ ಕುರುಬೆಟ್ಟದ ಶಿವಶರಣ ಹರಳಯ್ಯ ಸಮಾಜದ ವತಿಯಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿನ್ನ ಈ ಕರ್ತವ್ಯವನ್ನು ನೋಡಿದರೆ ನಿಜವಾಗಿಯೂ ಏನಾಗಿದೆಪ್ಪ ಅಂದ್ರೆ ಅನನ್ಯವಾದದ್ದು, ಶ್ಲಾಘನೀಯವಾದದ್ದು. ಇದು ಇಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಿರುವಂತ ಅವಕಾಶವನ್ನು ಸದುಪಯೋಗ ಯಾರು ಮಾಡ್ಕೋತಲ್ಲ ಅವರೇ ನಿಜವಾದಂತ ಜಾಗರು, ಬುದ್ಧಿವಂತರು ಅನ್ಬೋದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಸಮಸ್ತ ನನ್ನ ಬಂಧುಗಳಿಗೆ ಒಂದು ಧನ್ಯತಾ ಭಾವದ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಕನ್ನಡ. ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸಂಬಂಧವೆಂದರೆ ಅದು ಸ್ನೇಹ. ಜೀವಕ್ಕೆ ಜೀವ ಕೊಡುವುದೇ ಸ್ನೇಹ. ಇಲ್ಲಿ ಇವತ್ತು ಇಷ್ಟೊಂದು ಆತ್ಮೀಯ ಸ್ನೇಹಿತರು, ಬಂಧುಗಳು ಸೇರಿರುವುದೇ ಮಾಮಾರವರು ಎಲ್ಲರೊಂದಿಗೆ ಗಟ್ಟಿ ಬಂಧು. Retirement to you. Happy 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 retirement to you. Retirement to you. Happy 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 retirement to you.
ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಶುಭವಾಗಲಿ ನಿಮಗೆ ಶುಭವಾಗಲಿ ಶುಭವಾಗಲಿ ನಿಮಗೆ ಶುಭವಾಗಲಿ ಶುಭವಾಗಲಿ ನಿಮಗೆ ಶುಭವಾಗಲಿ ಶುಭವಾಗಲಿ ನಿಮಗೆ ಶುಭವಾಗಲಿ ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ನಿವೃತ್ತಿ ಜೀವನವು ಇವರ ಪುನರ್ಜೀವನವು ಸರ್ಕಾರ ಸೇವೆಯಲ್ಲಿ ಪ್ರೀತಿ ನೀತಿಯಲ್ಲಿ ಇದ್ದರು ನಿವೃತ್ತಿ ಜೀವನವು ಇವರ ಪುನರ್ಜೀವನವು ಸರ್ಕಾರ ಸೇವೆಯಲ್ಲಿ ಪ್ರೀತಿ ನೀತಿಯಲ್ಲಿ ಇದ್ದರು ನಿರಂತರ ಸೇವೆಯಲ್ಲಿ ವರ್ಷಗಳೇ ಕಳೆದಾರು ನಿರಂತರ ಸೇವೆಯಲ್ಲಿ ವರ್ಷಗಳೇ ಕಳೆದಾರು ಶಿಸ್ತಿನ ಸಿಪಾಯಿಯಂತೆ ಇವರು ಸೇವೆಗೈದರು ಶಿಸ್ತಿನ ಸಿಪಾಯಿಯಂತೆ ಇವರು ಸೇವೆಗೈದರು ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಹಿರಿಯರ ಕಿರಿಯರ ಮಾತಿಗೆ ಗೌರವ ತೋರಿದರು ಕಾಯಕವೇ ಕೈಲಾಸ ಎಂಬ ಮಾತಲ್ಲಿ ನಡೆದಾರು ಹಿರಿಯರ ಕಿರಿಯರ ಮಾತಿಗೆ ಗೌರವ ತೋರಿದರು ಕಾಯಕವೇ ಕೈಲಾಸ ಎಂಬ ಮಾತಲ್ಲಿ ನಡೆದಾರು ಸರ್ಕಾರ ಕೆಲಸ ದೇವರ ಕೆಲಸ ಎಂದು ತಿಳಿದು ನಡೆದಾರು ಸರ್ಕಾರ ಕೆಲಸ ದೇವರ ಕೆಲಸ ಎಂದು ತಿಳಿದು ನಡೆದಾರು ಶ್ರದ್ಧಾ ಸೇವೆಯಲ್ಲಿ ಜೀವನ ಗೆದ್ದು ಬಂದಾರು ಶ್ರದ್ಧಾ ಸೇವೆಯಲ್ಲಿ ಜೀವನ ಗೆದ್ದು ಬಂದಾರು ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಮನೆ ಬಾರಸಿರದಲ್ಲಿ ಬ್ಯಾಸರ ಇಲ್ಲದಂಗ ಒತ್ತಾರು ಬತ್ತಿಯಂತೆ ಉರಿದು ಮನೆಗೆ ಬೆಳಕಾಗಿ ಸವೆದವರು ಮನೆ ಬಾರಸಿರದಲ್ಲಿ ಬ್ಯಾಸರ ಇಲ್ಲದಂಗ ಒತ್ತಾರು ಬತ್ತಿಯಂತೆ ಉರಿದು ಮನೆಗೆ ಬೆಳಕಾಗಿ ಸವೆದವರು ನಿವೃತ್ತಿ ಜೀವನ ಖುಷಿ ಖುಷಿಯಂತೆ ಮನೆ ಅಂಗಳದಲ್ಲಿ ನಿವೃತ್ತಿ ಜೀವನ ಖುಷಿ ಖುಷಿಯಂತೆ ಮನೆ ಅಂಗಳದಲ್ಲಿ ನಗುತ್ತಾ ಇರಲಿ ಇವರು ಪುಟ್ಟ ಮಗುವಿನಂತೆ ನಗುತ್ತಾ ಇರಲಿ ಇವರು ಪುಟ್ಟ ಮಗುವಿನಂತೆ ಒಂದು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಬಂಧು ಬಳಗದಿಂದ ದೂರ ಬಿದ್ದು ಮರಳಾರೋ ಮನೆಗೆ ಮಗುವಿನಂತೆ ಶುಭವಾಗಲಿ ನಿಮಗೆ ಶುಭವಾಗಲಿ ಶುಭವಾಗಲಿ ನಿಮಗೆ ಶುಭ
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪಪದ ಸರಿದ ಸಾ. ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಹಾ 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 ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಸುಧೆಯೋ ಕನ್ನಡ ಸವಿನುಡಿಯೋ. ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀ ಎಲ್ಲಿರೆ ಅಲ್ಲೆಲ್ಲ. ಸಂಗೀತವೇ ನೀ ನುಡಿಯುವ ಮಾತೆಲ್ಲ
ಸಲ್ಲಾಪವೇ ನೀ ಎಲ್ಲಿರೆ ಅಲ್ಲೆಲ್ಲ ಸಂತೋಷವೇ ನೀ ಜೊತೆಯಿರೆ ಬಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆ ಎಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಸಂಗೀತವೇ. ಆಹಾ 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 ಓಹೋ ಆಹಾ 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 ಮನಸ್ಸನ್ನು ಅರಿಯುವ ಚತುರನಾದರೂ ಏತಕ್ಕೆ ನಿಲ್ಲುವೆ ನೀ ದೂರದಿ ಅರಳಿದ ಬಲವಿನ ಸುಮವು ನಗುತ್ತಿರೆ ನೋಡುತ್ತ ನಿಂತೆನು ಉಲ್ಲಾಸರಿ ಪ್ರೇಮದಲ್ಲಿ ನಿನ್ನ ಸೇರಲು ಹೃದಯದಲ್ಲಿ ಹರುಷ ತುಂಬಲು ಹಾಯಾಗಿದೆ ಹಾಯಾಗಿದೆ ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀ ಎಲ್ಲಿರೆ ಅಲ್ಲೆಲ್ಲ ಸಂತೋಷವೇ ನೀ ಜೊತೆಯಿರೆ ಬಾಳೆಲ್ಲ ಲಾ 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 ಲಾ. ಆಹಾ 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 ಸಂದರ್ಭದಲ್ಲಿ ನಮ್ಮೂರಿನ ಶ್ರೀ ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರ ಅಡಿಯಲ್ಲಿ ನಡ್ತಕ್ಕಂತಹ ಕಂಪು ಸೇವರ್ತಿ ಅಂತಕ್ಕಂಥ ಮಹಾನ ಈ ಒಂದು ವೇದಿಕೆ, ಆ ವೇದಿಕೆ ಅವರ ತಂದೆ ಮತ್ತು ತಾಯಿಯನ್ನು ಹಂಚಿಕೊಳ್ತಕ್ಕಂಥ ಒಂದು ಬೃಹತ್ ವೇದಿಕೆ ಕೆಂಪು ಹಾಗೂ ಸೇವಂತ್ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ದಿವಸ ಸುರೇಶ್ ಕಂಪಣ್ಣ ತಂಗ್ಲಿ ಹಾಗೂ ಅವರ ದಂಪತಿಗಳ ಒಂದು ನಡೀತಕ್ಕಂಥ ಒಂದು ಇದೀಗ ಮಾನ್ಯ ಮುಖ್ಯಪರದಂಥ ಶ್ರೀಯುತ ಸಾಂಗ್ಲಿಗಳು ಹೇಳಿದ ಹಾಗೆ ವಯಸ್ಸಹಜ ಬದುಕಿನಲ್ಲಿ ಬಿಡುಗಡೆಗೆ ಅನಿವಾರ್ಯ ಅಂತಕ್ಕಂಥ ರೂಪದಲ್ಲಿ ಭಾವಗಳಲ್ಲಿ ನಾವುಗಳಲ್ಲಿ ನಾವು ಎಂಬ ಪ್ರೀತಿ ತುಂಬಲಿ ಋತು ಕೊಡು ಜಗತ್ತಿನಲ್ಲಿ ಒಂದೇ ಎಂಬ ಮನದಲ್ಲಿ ಅಂತಕ್ಕಂಥ ಒಂದು ಅಭೂತಪೂರ್ತಕ್ಕಂಥ ಇಡೀ ಸಮಾಜವನ್ನು ನಮ್ಮ ಸಮಸ್ತ ಸಿಂಧಿಮ ಗ್ರಾಮದ ಗುರುಹಿರಿಯರನ್ನು ಒಂದಡಿಗೆ ಸೇರಿಸಿ ಈ ಒಂದು ದಿವಸ ಅವ್ರು ನಡೀತಕ್ಕಂಥ ಒಂದು ಈ ಸಂಭ್ರಮ ಹೇಳಲಿಕ್ಕೆ ಶಬ್ದಗಳು ಬಹುತೇಕ ಸಾಲದು. ಬೆಟ್ಟದಡಿಯ ಹುಲ್ಲಾಗು ಮನೆಗೆ ಮಲ್ಲಿಗೆ ಹಾಗೂ ದೀನ ದುರ್ಬಲಿಗೆ ಬೆಲ್ಲ ಸಕ್ಕರೆ ಹಾಗೂ ಒಟ್ಟಿನಲ್ಲಿ ಏನಾದರೂ ಸರಿ ಮೊದಲು ಮಾನವನಾಗು ಅಂತಕ್ಕಂಥ ಒಂದು ಮಾತನ್ನು ಸುದೀರ್ಘವಾಗಿ 34 ವರ್ಷಗಳವರೆಗೆ ಒಂದು ಸೇವನೆ ಮಾಡಿ ಇವತ್ತು ದಿವಸ ಅವರು ಸಂಭ್ರಮನಾಥದ ಈ ವಸಂತದಲ್ಲಿ ಸಮಸ್ತ ಬಲವಾಗಿ ಮತ್ತೊಮ್ಮೆ ಅದನ್ನು ಸಲ್ಲಿಸಿ ಮಾಧ್ಯಮಿಕ ಶಾಲೆಯ ಮುಖ್ಯಮಂತ್ರಿ ಗೋಪಾಲ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳ್ತಾರೆ. ನಂತರ ನಮ್ಮದಲ್ಲಿ ಎಲ್ಲರನ್ನ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸುರೇಶ್ ಸಾಂಗ್ಲಿ ಅವರು ದಂಪತಿಗಳನ್ನ ಕೂಡ ನಿಜವಾಗಲೂ ಇವತ್ತಿನ ಈ ಕಾರ್ಯಕ್ರಮ ಅಂದ್ರೆ ಸಮಾಜಕ್ಕೆ ಈ ಊರಿಗೆ ಬೇಕಾದಂಥ ಶ್ಲಾಘನೀಯವಾದಂಥ ಕೆಲಸ. ಯಾಕಂದ್ರೆ ಒಂದು ಸಮಾಜ ಸೇವೆಯನ್ನ ಮಾಡುವಂತ ಆಮೇಲೆ ಆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಏನಪ್ಪ ಅಂದ್ರೆ ಬೆಳೆಸುವಂತ ಮಹಾನ್ ವ್ಯಕ್ತಿತ್ವ ಅನ್ನುವಂಥ ಗುಣ. ಯಾಕಂದ್ರೆ ಸ್ವಲ್ಪ ನಾವು ಒಂದು 5 ನಿಮಿಷ ಕೂತ ಅವ್ರ ಬಗ್ಗೆ ಸ್ವಲ್ಪ ಕೇಳಿದಂಥ ಸಂದರ್ಭ ಒಳಗ ಏನೋ ಹಿಂದಿನ ಕಥೆಗಳನ್ನು ನೋಡಿದಾಗ ಇಂತಹ ಮಹಾನ್ ವ್ಯಕ್ತಿಗಳು ಇವತ್ತು ನಮಗ ಸಿಗುವುದು ಅಪರೂಪ ಅನ್ನುವಂಥದ್ದು. ಅಂತಹ ಪುಣ್ಯಾತ್ಮರ ಕಾರ್ಯ ನಾವು ಇವತ್ತು ಮಾಡತ್ತೋ ಅಂದ್ರೆ ನಾವೆಲ್ಲರೂ ಪುಣ್ಯವಂತರು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ರೆ ಈಗ ಮಂಜು ಹುಡಿದವರು ಒಂದು ಸಣ್ಣ ಗೀತೆಯೊಂದಿಗೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜನಿಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಸಾವಿರ ವಂದನೆ
ಸೊಬಗಿನ ಶೃಂಗಾರಿಗೆ ಮುಂದೆ ಬಂದುವೆ ಸೊಬಗಿನ ಶೃಂಗಾರಿಗೆ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಸಾಂಗಿ ಕುಟುಂಬಕ್ಕಾಗಿ ಒಂದು ಗೀತೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅವರಿಗೋಸ್ಕರ ಆ ಸಹೋದರರಿಗೋಸ್ಕರ ಒಂದು ಗೀತೆ ಈ ಹಾಡು. ಇವನು ಕೋಟಿಗೊಬ್ಬ ಜಗಕ್ಕೆ ಶಿವನು ಒಬ್ಬ ನಿಮ್ಮಲ್ಲಿ ನಾನು ಒಬ್ಬ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು ಗೊತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಪ್ರೀತಿನೇ ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಿಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ ಸ್ವಾರ್ಥಕ್ಕೆ ಲಾಭ ಇಲ್ಲ ಸಹನೆಯ ಎದೆಗೂಡಿದು.
ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ಹೊಸ ಬಾಳು ಹೊಸ ರೀತಿ ಹೊಸ ದಾರಿ ಹೊಸ ಪ್ರೀತಿ ಗೆಳತಿ ನೋಡಿದೆ ಹೊಸ ರಾಗ ಹೊಸ ತಾಳ ಹೊಸ ಭಾವ ಹೊಸ ಮಾತು ಇಂದು ಕೇಳಿದೆ ಹೊಸ ಬಾಳು ಹೊಸ ರೀತಿ ಹೊಸ ದಾರಿ ಹೊಸ ಪ್ರೀತಿ ಗೆಳತಿ ನೋಡಿದೆ ಹೊಸ ರಾಗ ಹೊಸ ತಾಳ ಹೊಸ ಭಾವ ಹೊಸ ಮಾತು ಇಂದು ಕೇಳಿದೆ ಸವಿಯಾದ ನುಡಿಯಿಂದ ಹಿತವಾದ ಹಾಡಿಂದ ಹೊಸ ನೋಟ ನೋಡಿದೆ ಎಲ್ಲ ಚಂದವೇ ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ ಶಿಲುಬೆಯನೇ ಏರಿದರೂ ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ
ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ. ಯಾರಿವಳು ಸೂಜಿಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಘಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟ ಅರಳಿದಳು. ಈ ಬೆಳಕಿಗೆ ಬಿರುಸು ಬಾಣವು, ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಳಿಯ ಮೂಗಿದೆ, ಬಂಡೆ ಹಣ್ಣು ತೊಟ್ಟಿಯಲ್ಲಿ ದಾಳಿಂಬೆ. ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ. ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಹರಳೆಯರವರ ಭಕ್ತ ದಂಪತಿಗಳಾದಂತಹ ಶರಣ ಕೆಂಪಣ್ಣ ಅಜ್ಜ ಹಾಗೂ ಸೇವಂತ ಅಜ್ಜಿ ಇವರು. ಹರಳೆಯರವರ ಭಕ್ತ ದಂಪತಿಗಳಾದಂತಹ ಶರಣ ಕೆಂಪಣ್ಣ ಅಜ್ಜ ಹಾಗೂ ಸೇವಂತ ಅಜ್ಜಿ ಇವರು ಆದರ್ಶ ದಂಪತಿಗಳು. ಬಡತನದಲ್ಲೂ ಸಿರಿತನವ ಕಂಡ ಅಪರೂಪದ ಜೋಡಿ ಬೆಳೆಸಿದ ಮಗುವೆ ಸುರೇಶ್ ಮಾಮಾರವರು. ಎಲ್ಲೋ ತಪ್ಪಿ ಕೋಟಿಗೊಂದು ಮನೆಯಲ್ಲಿ ಈ ತರ ಮಗ ಹುಟ್ಟುತ್ತೆ ಅನ್ನುತ್ತಾರೆ. ಅಭಿಮನ್ಯುವಿನಂತೆ ನಯ ವಿನಯ ಆದರ್ಶ ಸಹಾಯ ಗುಣ ಬಂಧುತ್ವವನ್ನ ತಾಯಿಯ ಗರ್ಭ ಇರಲಿಲ್ಲ, ಮಟ್ಟಿಗೆ ಬರಕ್ ಸಾಧ್ಯ ಇರ್ತಿರ್ಲಿಲ್ಲ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಸಿಂಹಾದ್ರಿ ವಂಶದ ಸಿಂಹನಂತಿರುವ ನಾಗಪ್ಪ ಮತ್ತೆ ಸರಿತಾ ಅಕ್ಕಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು. ರಾಮ ಗೆಸ್ ಮಾಡಿ ಯಾರು
ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ ಈ ಬಂಧನ ಎದೆಯ ತುಂಬಿ ಬಂದ ಒಂದು ಸುಖ ಭಾವನ ನಿನ್ನ ಮಡಿಲಲ್ಲಿ ನಾನು ಮಗುವಾದೆ ನಿನ್ನ ಉಸಿರಲ್ಲಿ ನಾನು ಉಸಿರಾದೆ ಪ್ರೇಮದ ಸೌರಭ ಚೆಲ್ಲುವ ಚಂದನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ದಾರಿಯು ಹೂವ ರಾಸಿ ಹಾಸಿ ನಮಗೆ ಶುಭ ಕೋರಿದೆ ಆ ದೂರದ ಒಲವ ಮನೆಯು ಕೈಯ ಬೀಸಿ ಬಾಯಂದಿದೆ ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ ಪ್ರೇಮದ ಮಂದಿರ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಎಲ್ಲ ನನ್ನ ಬಂಧು ಬಾಂಧವರೇ ಹಿರಿಯರೇ ಗುರು ಹಿರಿಯರೇ ಇವತ್ತು ಅವ್ರ ಬಗ್ಗೆ ನಾನು ಒಂದೆರಡು ಮಾತನಾಡಬೇಕಂತ ಹೇಳಿ ಈ ಸ್ಟೇಜ್ ಮೇಲೆ ಬಂದಿದ್ದೇನೆ. ಅವರು ತುಂಬ ಗುಣವಂತರು, ಆಮೇಲೆ ಅವರು ಫ್ಯಾಮಿಲಿ ಕೂಡ ಅದೇ ಥರ ಗುಣವಂತರಾಗಿದ್ದಾರೆ. ಅವರ ರಿಟೈರ್ಮೆಂಟ್ ಫಂಕ್ಷನ್ ಮಾಡಿದ್ರು ನಮ್ಗೆ ಭಾಳ ಖುಷಿ ಅನ್ನಿಸ್ತು. ನಾವು ಈ ಊರನ್ನು ನೋಡಲಿಲ್ಲ, ಈ ಊರು ನೋಡ್ಕೊಂಡಾಯ್ತು. ಎರಡನೇದಾಗಿ ಏನಂತ ಹೇಳಿದ್ರೆ ಅವರ ಅಂತ ಹೇಳಿ ನಾನು ಅವರಿಗೆ ಶುಭ ಸಂದೇಶವನ್ನು ಹಾರೈಸುತ್ತೇನೆ. ಶುಭ ಸಂದೇಶ ಏನೆಂದರೆ ಕೇಳಿ, ಸುರೇಶ್ ತಂಗಿ ಇವರ ಧ್ವನಿ ಸಾಗಲಿ, ಗಡಿಬಿಡಿ ಸಂಗೀತ ಇವರು ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಚು ಬಾಯಿಗೆ ಯಾವುದೇ ಅಡೆತಡೆ ಬರದೆ ಸಾಂಗ್ಲಿ ಯೂಟ್ಯೂಬ್ ಚಾನೆಲ್ ಎಂಟರ್ಟೈನ್ಮೆಂಟ್ ಮುಂದೆ ಸಾಗಲಿ ಎಂದು ಶುಭ ಹಾರೈಸುತ್ತಾ ಶುಭ ಹಾರೈಸುತ್ತಾ ಇನ್ನೊಂದು ಹೇಳೋದೇನೆಂದರೆ मेहंदी रंग लाते हैं सूखने के बाद, मेहंदी रंग लाते हैं सूखने के बाद, सुबह चैनल पे याद आते हैं हर दिन सुबह होने के बाद. ये ಕ್ಯಾಂಪು ಕೇಳಕ್ಕೆ ವೇದಿಕೆಯಲ್ಲಿ ಒಂದೆರಡು ಮಾತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದವರಿಗೆ ಹಾಗೂ ಈ ಊರಿನ ಗಣ್ಯರಿಗೆ ನಾನು ನಮಸ್ಕರಿಸುತ್ತಾ ಅಭಿಮಾನದಲ್ಲಿ ಒಬ್ಬರು ಅಮ್ಮನಂತೆ ಅವರು ಯಾರೆಂದರೆ ಇವರೇ ಅರ್ಜುನ್ ಅಂಕಲ್.
ಆ ಯಲ್ಲಮ್ಮ ತಾಯಿಯಷ್ಟೇ ಪವಿತ್ರವಾಗಿರುವ ಇವರ ಅಕ್ಕ ಸಾಧ್ವಿ ಯಲ್ಲಮ್ಮ ಮೌಶಿ, ಇವರ ತ್ಯಾಗ, ಮಾತೃ ಹೃದಯ, ವಾತ್ಸಲ್ಯ, ಮಮಕಾರ ಸುರೇಶ್ ಮಾಮಾರವರ ಈ ಏಳಿಗೆ ಕಾರಣ. ಅವರಿಗೂ ನಾವು ಸದಾ ಋಣಿ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೌಶಿ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹ ಸಂಬಂಧ ಪೂರ್ವದ ಜನ್ಮವು ಯಾವುದು, ಹಾಡುವ ಪುಣ್ಯವು ಯಾರದು ಯಾರದು, ನನ್ನದು ನನ್ನದು ಸಂಗೀತವೇ ನನ್ನ ದೇವು, ಚಪ್ಪಾಳೆಯೇ ನನ್ನ ಬುಸಿರು. ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು, ಈ ದಿನ ಈ ಜನ ನನ್ನದು ನನ್ನದು ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು. ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು, ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು. ತನ್ನ ತಂದೆ ತರನೇ ನನ್ನ ತಂದೆಯನ್ನ ನೋಡ್ಕೊಂಡಿದ್ದೆ ನಮ್ಮ ಮಾಮ. ನಿಜವಾಗ್ಲೂ ಇವತ್ತು ನನ್ನ ತಾಯಿ ಇವತ್ತಿಲ್ಲ. ನಮ್ಮ ತಾಯಿ ಇದ್ರೆ ತುಂಬಾ ಖುಷಿ ಪಡೋರು. ನಮ್ಮ ತಾಯಿನ ಎಷ್ಟು ಚೆನ್ನಾಗಿ ನಮ್ಮ ಮಾಮ ನೋಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ತನ್ನ ಸ್ವಂತ ತಾಯಿ ತರನೇ ನೋಡ್ಕೊಂಡಿದ್ದಾರೆ ನಮ್ಮ ತಾಯಿ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡೋರು ನಮ್ಮ ತಾಯಿ. ಅಲ್ಲಿ ಮೇಲೆ ಇದ್ದಾರೆ ಸ್ವರ್ಗದಲ್ಲಿ. ಇವ್ರಿಗೆ ಈ ಇಬ್ಬರಿಗೂ ಆಶೀರ್ವದಿಸಿದ್ದಾರೆ. ದುಮ್ಮಾಳೆ ಪರಿವಾರದ ವತಿಯಿಂದ ಅಳಿಯನನ್ನು ಪಡೆದ ನಮ್ಮ ತಂದೆಯ ಜನ್ಮ ಧನ್ಯ. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ. ಅಮ್ಮನ ಹಾಡನ್ನು ಕೇಳಿ ಅಪ್ಪನ ತೋಳುಗಲೇರಿ, ಬೆಳೆಯಿತು ನನ್ನ ಜೀವನ. ಮುದ್ದು ಮಾಡುತ್ತಾ ತುತ್ತು ನೀಡುತ್ತಾ ಬೆಳೆಸಿದಳಮ್ಮ, ಬೆವರು ಸುರಿಸಿ ಕಷ್ಟ ಸಹಿಸಿ ಸಾಕಿದರಪ್ಪ. ಅಮ್ಮ ನುಡಿದ ಪ್ರೀತಿಯ ಮಾತು ಯಾರು ಹೇಳುವರು, ಅಪ್ಪ ಬರೆದ ನೋವಿನ ಕಥೆಯ ಯಾರು ಓದುವರು. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ, ಬೆಳೆಸಿತು ನನ್ನ ನೀ ದಿನ. ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದೇನೆ. ನಾನು ಸುರೇಶ್ ಸಾಂಗ್ಲಿ ಅವರು ಕ್ಲಾಸ್ಮೇಟ್ಸ್, ಡಿಪ್ಲೊಮಾ ಕ್ಲಾಸ್ಮೇಟ್ಸ್. ಈ ಸುರೇಶ್ ಸಾಂಗ್ಲಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಈ ಹೃದಯವಂತ, ಬಂಗಾರದ ಮನುಷ್ಯ, ಆಮೇಲೆ ಕೋಟಿಗೊಬ್ಬ, ಇವೇನಾದರೂ ನಾವು ಸಿನಿಮಾದಲ್ಲಿ ನೋಡಿದ್ರೆ ಅದು ನಿಜವಾದ ವ್ಯಕ್ತಿತ್ವದಂದ್ರೆ ನಮ್ಮ ಸುರೇಶ. ಹೃದಯವಂತ, ಕೋಟಿವಂತ, ಈ ಬಂಗಾರದ ಮನುಷ್ಯ. ಎಲ್ಲ ಅನ್ವರ್ಥಕ ನಾಮಗಳು ನಮ್ಮ ಸುರೇಶ್ವರಿಗೆ ಅಪ್ಲೈ ಆಗ್ತವೆ. ಒಂದೊಂದು ಮನೇಲಿ ಒಬ್ಬರು ಸುರೇಶ್ ಸಾಂಗ್ಲಿ ಇದ್ರೆ ಆ ಊರಿಗೆ ಸ್ವರ್ಗ ಆಗುತ್ತೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಈ ಸಿಂಧಿ ಕುರುಬೆಟ್ಟದಂತ ಈ ಇಂಥ ಊರಿನಿಂದ ಬಂದು ಜಗತ್ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಸುರೇಶ್. ನಾವು ಅವರು ಒಡನಾಡಿ, ನಾವು ಎಲ್ಲರೂ 7 ಜನ ಫ್ರೆಂಡ್ಸ್ ಇದ್ದೀವಿ. ನಾವು ವಿ ಆರ್ ನಾಟ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇಂದ ಮೌತ್. ನಾವು ಬಂಗಾರ ಚಮಚೆ ಬಾಗಿಟ್ಕೊಂಡು ಹುಟ್ಟಲಿಲ್ಲ. ಎಲ್ಲರೂ ಒಂದು ಮಧ್ಯಮ ವರ್ಗದಿಂದ ಬಂದವರು. ನಾವು ಎಷ್ಟೊಂದು ನಾವು ಆತ್ಮೀಯತೆ, ನಾವೆಲ್ಲ ಬ್ರದರ್ಸ್ ಥರ, ಒಂದೇ ಮನೆ ಕುಟುಂಬದವ್ರ ಥರ ನಾವು ಇಟ್ಕೊಂಡು ಒಬ್ರಿಗೊಬ್ರು ಕಷ್ಟಕ್ಕಾಗಿ ನಾವೆಲ್ಲ ಒಟ್ಟಿಗೆ ಓದಿ
ಇವತ್ತಿನ ದಿವಸ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿದ್ದೀವಿ. ಸುರೇಶ್ ಸಾಂಗ್ಲಿ ಅವರು ಸೆಂಟ್ರಲ್ ಎಕ್ಸೈಸ್ ಸೂಪರಿಂಟೆಂಡೆಂಟ್ ಆದರು, ನಾನು ಅಕೌಂಟ್ಸ್ ಆಫೀಸರ್ BSNL ಆದೆ. ನಮ್ಮ ಇನ್ನೊಬ್ಬರು ಕ್ಲಾಸ್ಮೇಟ್ ಪ್ರಕಾಶ್ ಆಚಾರ್ಯ ಅಂತೇಳಿ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದಾರೆ ಬೆಂಗಳೂರಲ್ಲಿ. ಇನ್ನೊಂದು ರಾಜ್ಯಪಾಲರ ಭವನದಲ್ಲಿ ಇದ್ದಾರೆ ಸುಳ್ಳನ್ ಅಂತೇಳಿ. ಈಗ ಬಂದು ಹೋದ್ರೊಬ್ರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ರಿಟೈರ್ಡ್ ಆದರು, ಅಡಿಯೋಪೇರ ಬುದ್ಧಿ ಅಂತೇಳಿ. ನಾವೆಲ್ಲ ಒಂದೇ ಮನೆಯವ್ರ ಥರ ಬೆಳೆದಿದ್ದೀವಿ ನಾವು. ಹೀಗಾಗಿ ಸುರೇಶ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕಿಂತ ಸಹೋದರ, ಆತ್ಮೀಯ, ಅದಕ್ಕೆ ಒಂದು ವರ್ಡ್ ಇಲ್ಲ. ನಮ್ಮ ತಂದೆಯವರು ಇದೇ ಗೋಕಾಕ್ BDO ಆಫೀಸಲ್ಲಿ ಕ್ರೆಡಿಟ್ ಆಫೀಸರ್ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಕೊನೆಗೆ ಪ್ರಭಾದಿ BDO ಆಫೀಸರ್ ಅಂತ ಇಲ್ಲಿಂದ ರಿಟೈರ್ಮೆಂಟ್ ತಗೊಂಡ್ರು. ಅವಾಗ ನಮ್ಮ ಮನೆಗೆ ನಾವೆಲ್ಲ ಒಂದೇ ಮನೆ ಇರ್ತಾರೆ. ಸುರೇಶ್ ನಮ್ಮ ಮನೆಗೆ ಬರ್ತಾ ಇದ್ರು. ಆಮೇಲೆ ನಮ್ಮ ತಂದೆ ತಾಯಿ ಅಂದ್ರೆ ಸುರೇಶ್ ಅವ್ರಿಗೆ ಭಾರಿ ಇದು. ನಮ್ಮ ತಂದೆ ತಾಯಿನೂ ಅಷ್ಟೇ, ಸುರೇಶ್ ದೊಡ್ಡ ಮಗ ಅಷ್ಟೇ, ಬೇರೆ ಅದಕ್ಕೇನು ಇದಿಲ್ಲ. ನಾವು ಸುರೇಶನ ಮನೆಗೆ ಬೆಳಗಾವಿಗೆ ಯಾವಾಗ ಹೋದ್ರು ಕೂಡ ಅವ್ರ ಆತ್ಮೀಯತೆಯಿಂದ ಅವರಿಗೆ ಆತಿಥ್ಯ ಕೊಡೋದು, ಅವ್ರ ತಮ್ಮ ತಂದೆ ತಾಯಿಗಿಂತಲೂ ಜಾಸ್ತಿ ನೋಡ್ಕೊಂಡಿದ್ದಾರೆ. ಅದ್ರಲ್ಲಿ ಸಂಗೀತ ಅವ್ರ ಪಾತ್ರನೂ ತುಂಬಾ ಇದೆ. ಇವತ್ತು ಇಲ್ಲಿ ನನಗೆ ನೋಡ್ತಾ ಇದ್ರೆ ಸ್ವರ್ಗನೇ ಭೂಮಿಗೆ ಇಳಿದಿದ್ದೇನೋ ಅನಿಸ್ತಾ ಇದೆ. ಒಬ್ಬ ನನ್ನ ಸ್ನೇಹಿತ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿ ಇಷ್ಟೊಂದು ಜನಾದರದಿಂದ ಇದು ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನಾನು ಅದಕ್ಕೆ ಹೇಳೋದು, ಸುರೇಶ್ ಅಂದ್ರೆ ವರಪುತ್ರ, ವರಪುತ್ರ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ. ಅವರು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾನೆ, ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾನೆ. ಆಮೇಲೆ ಆಟಿಟ್ಯೂಡ್ ಅನ್ನು ಬರಲೇ ಇಲ್ಲ. ಈಗೂ ಆಟಿಟ್ಯೂಡು ನಾ ಯಾವುದೇ ಪೋಸ್ಟಿಗೂ ಬರಲಿಲ್ಲ. ಅದು ವಿರಳ, ಇದು ಭಾಳ ಜನರಿಗೆ ಬರಲ್ಲ. ನಾವು ಏನೋ ಒಂದು ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ಹೋದ ತಕ್ಷಣ ನಮಗೆ ಈಗೋ ಬಂದರು. ಆಮೇಲೆ ಎಷ್ಟೋ ಸಲ ನಾವೇನಾಗ್ತೀವಿ, ನಾವು ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ ಅಂತೀವಿ. ಸುರೇಶ್ ಆಗಲ್ಲ, ಅವ್ನು ಸುತ್ತಮುತ್ತ ಇದ್ದವ್ರನ್ನ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತಾನೆ. ನಾನು ಸುರೇಶನ ಜೊತೆಲೇ ನಾನು ಬೆಳೆದಿದ್ದೀನಿ. ಎಜುಕೇಶನ್ದಲ್ಲಿ, ನೌಕರಿಲಿ ಕೂಡ ನಾನು ಅವ್ರ ಸಹೋದರನ ಮೆಟ್ಟಿಗೆ ಹಚ್ಚಲಿಕ್ಕೆ ಅವ್ನು ಎಷ್ಟು ಕಟ್ಪಟ್ಟಿದ್ದಾನೆ ನಾನು ಎಲ್ಲ ನನ್ನ ಕಣ್ಣಿಂದನೇ ನಾನು ನೋಡಿದ್ದೀನಿ. ಹೀಗಾಗಿ ಏನಾದ್ರು ಒಂದು ಹೃದಯವಂತ ಅಂತ ಯಾರಾದ್ರೆ ನನ್ನ ಸ್ನೇಹಿತ ಸುರೇಶ್ ಸಾಂಗ್ಲಿ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವನು ಇಬ್ರು ಡಾಕ್ಟರ್ ಆಗ್ತಾ ಇದ್ದಾರೆ. ಆಮೇಲೆ ಈ ಸುರೇಶ್ ಇಷ್ಟೆಲ್ಲ ಇದಾಗಬೇಕಾದ್ರೆ ಅವರ ಧರ್ಮಪತ್ನಿ ಸಂಗೀತ ಅವ್ರದ್ದು ಕಾಂಟ್ರಿಬ್ಯೂಷನ್ ಭಾಳ ಇದೆ. ಅವ್ರು ಆ್ಯಕ್ಚುಲಿ ನಮಗೆ ನಮ್ಮ ಸುರೇಶನಿಂದಲೂ ಆತ್ಮೀಯರು. ಎಲ್ಲರೂ ಅವ್ರ ಮನೆಯವರು ಇರ್ಬೋದು, ಎಲ್ಲರ ಜೊತೆನೂ ಅವರು ಆತ್ಮೀಯತೆಯಿಂದ ಇರ್ತಾರೆ. ಅಷ್ಟು ಮನೆಗೆ ಹೋಗುವ ಪ್ರೀತಿ, ವಿಶ್ವಾಸ, ಆತಿಥ್ಯ ಎಲ್ಲ ಕೊಡ್ತಾರೆ. ನಾವು ಅವ್ರ ಮನೆಗೆ ಹೋಗೋ ಒಂದು ಸ್ವರ್ಗಕ್ಕೆ ಹೋದಂಥ ಒಂದು ನಮ್ಗೆ ಅನುಭವ ಆಗುತ್ತೆ. ಹೀಗಾಗಿ ನಮ್ಮ ಸುರೇಶ್ ಅವರ ನಿವೃತ್ತಿ ಜೀವನ ಶಾಂತಿಯುತವಾಗಿರಲಿ, ಸಮೃದ್ಧಿಯಿಂದ ಕೂಡಿರಲಿ. ಅವರು 100 ವರ್ಷ ಹೀಗೆ ನಮ್ಮನ್ನೆಲ್ಲರನ್ನು ಗೈಡ್ ಮಾಡ್ತಾ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನನ್ನ ಆತ್ಮೀಯ ಸ್ನೇಹಿತ ಶ್ರೀ ವಿಜಯ್ ಕುಮಾರ್ ಮಂಡಿ ಅವರಿಗೆ. ನನ್ನ ಜೊತೆಗಿರುವಂಥ ನನ್ನ ಹಳೆಯ ಸ್ನೇಹಿತರಿಗೆ ನಾನು ಮೊಬೈಲಲ್ಲಿ ಹೆಸರು ಹಾಕಿಲ್ಲ. ಓಲ್ಡ್ ಈಸ್ ಗೋಲ್ಡ್ ವಿಜಯ್ ಕುಮಾರ್, ಓಲ್ಡ್ ಈಸ್ ಗೋಲ್ಡ್ ಆನಂದ್, ಓಲ್ಡ್ ಈಸ್ ಗೋಲ್ಡ್ ಈ ರೀತಿ ಹೆಸರಿಟ್ಕೊಂಡಿದ್ದೇನೆ ಮೊಬೈಲಲ್ಲಿ. ಥ್ಯಾಂಕ್ ಯು, ಧನ್ಯವಾದ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು, ಹೌದಪ್ಪ
ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರ ಕಾಳುಗಳ ನೋಡು. ಶಬಾಷ್. ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಬಾಳೋ ದವಸದಂತೆ ನಾವು ಆದಪ್ಪ. ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ಅಭಿರುಚಿ ಬೆಳೆದವರೇ ಬಾಳಿನ ಅಡಿಗೆಯ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಕಹಿಯನ್ನೆಲ್ಲ ಮರೆಯಬೇಕಯ್ಯ, ಅದ ಮರೆಯೋದಕ್ಕೂ ಮರೆವು ಬೇಕಯ್ಯ. ಮರೆಯೋ ವರವೇ ಇಲ್ಲದಿದ್ದರೆ ಮನಸ್ಸೇ ಕುಡಿದ ಮಂಗನಂತಯ್ಯ. ಕೆಣಕಿ ಕೆಣಕಿ ಕೆದಕಿ ಕೆದಕಿ ವೇಷ ಧರಿಸುವುದಂತಯ್ಯ. ಮನಸ್ಸು ಮುರಿದು ಹೋಗಲು ಕಹಿಯೇ ಮೂಲವಯ್ಯ. ತುಂಬಿದ ಮನೆಯು ಒಡೆದು ಹೋಗಲು ಕಹಿ ನೆನಪೇ ನೆಪವಯ್ಯ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಕ್ಷಮಿಸಲು ಕಲಿತವನೇ ಕಹಿಯನು ಸಿಹಿ ಎನ್ನುವನಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನೆಯೇ ನಮ್ಮ ಜೀವ, ಗುರು ಹಿರಿಯರೆಮ್ಮ ದೈವ. ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ. ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರುಗಳು ಚಿಗುರೊಡೆ ಬಂದೆ. ನಡೆಯಬೇಕು ಎಲ್ಲ ಕಿರಿಯರು ಹಿರಿಯರು ಹೇಳಿದ ನುಡಿಯಂತೆ. ಉಲ್ಲಾಸ ಉಲ್ಲಾಸ ಹಿರಿಯರ ನೆರಳಲ್ಲಿ ವಿಕಾಸ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಪ್ರೀತಿಯ ಗೂಡು ನಾವೆಲ್ಲ ಬೇರೆಯಾದರೆ ಬಲವಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅಪ್ಪ ನನ್ನ ಅಪ್ಪ ನೀ ತುಂಬಾ ಅಪರೂಪ. ಅಪ್ಪ ನನ್ನ ಅಪ್ಪ ನೀ ನನ್ನ ಪರಮಪ್ಪ. ಅಪ್ಪ ನನ್ನ ಅಪ್ಪ ನನಗಿಷ್ಟ ನಿನ್ನ ಕೋಪ. ಅಪ್ಪ ನನ್ನ ಅಪ್ಪ ಕ್ಷಮಿಸುತ್ತ ಹರಸಪ್ಪ. ಚಂದ್ರನಲ್ಲಿ ಗೇಲಿ ಮಾಡಿ ನೀನೆ ಚಂದ ಎನ್ನುವ ಕಥೆ ರಂಜಿಸುತ್ತ ಮೈ ಮರೆಸು ಚಂದಪ್ಪ. ಅಪ್ಪ ನನ್ನ ಅಪ್ಪ ನೀ ತುಂಬ ಅಪರೂಪ. ಆ
ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ